ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏತೇನ ಮಾತರಿಶ್ವ್ಯಾಖ್ಯಾತಃ. ಸೊ ವಾಯುದೇವರು ನಿತ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಅನುವ್ಯಾಖ್ಯಾನದಲ್ಲಿ ಕೋಟ್ ಮಾಡ್ತಾರೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯು ನಿತ್ಯ ಸಮಃ. ದೇವರು ಸ್ವತಂತ್ರನಾಗಿ ಎಲ್ಲವನ್ನು ನೋಡಿಕೊಂಡು ಸ್ವತಂತ್ರನಾಗಿದ್ದಾನೆ. ಆದರೆ ವಾಯುದೇವರು ಹಾಗಲ್ಲ, ದೇವರು ನೋಡ್ಕೋತಾ ಇದ್ದಾರೆ, ಅದು ನಿತ್ಯತ್ವ. ದೇವರು ನೋಡಿಸ್ತಾ ಎರಡೂ ನಿತ್ಯತ್ವ. ಯಾವಾಗಲೂ ಹಾಗಲ್ಲ, ದೇವರು ನೋಡೋದ ರೀತಿ ಇದೆ, ಅಲ್ಲೂ ಕೂಡ ಅವ್ರ ಜ್ಞಾನ ಲುಪ್ತ ಆಗೋದಿಲ್ಲ. ಪ್ರಳಯಕಾಲದವರು ವಾಯುದೇವರು ಎಚ್ಚರ ಇರ್ತಾರೆ, ಬಹಳ ಮುಖ್ಯ. ಎಚ್ಚರ ಇರ್ತಾರೆ, ದೇವರು ನೋಡ್ತಾನೆ ಇರ್ತಾರೆ. ಆದ್ದರಿಂದ ನಿತ್ಯ ಅಂತ ಕರೀತಾರೆ ಅವರು. ಅದಕ್ಕೆ ವಾಯುದೇವರು ಏನಂತ ಕರೆದ್ರು? ಮುಖ್ಯವಾಯು ನಿತ್ಯ ಸಮಃ. ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯು ನಿತ್ಯ ಸಮ. ಅಷ್ಟೇ ಹೊರತು ಈ ರೀತಿ ಅಲ್ಲ, ಈ ನಿತ್ಯತ್ವ ಅಲ್ಲ. ದೇವ್ರ ನಿತ್ಯತ್ವ ಬೇರೆಯೇ. ಇದಕ್ಕೆ ಇಲ್ಲಿ ಇಷ್ಟು ಬರೆದಿದ್ದಾರೆ, ತುಂಬ ಡೀಟೇಲಾಗಿ ಅಲ್ಲಿ ಬರೀತಾರೆ ವ್ಯಾಖ್ಯಾನದಲ್ಲಿ. ಬರೆದಿದ್ದೇ ಅದಕ್ಕೋಸ್ಕರ, ಸ್ಪಷ್ಟತಾರ್ಥತ ಅಂತ ಬರೆದಿರೋದು. ಸ್ಪಷ್ಟವಾದಕ್ಕೋಸ್ಕರ ಬರೆದಿರೋದು ಎಕ್ಸ್ಪ್ಲೇಷನ್ ಜಾಸ್ತಿ ಕೊಡ್ತಾರೆ. ಅದು ಮುಗೀತು. ಈಗ ಅಸಂಭವಸ್ತು ಸತೋ ಅನುಪಪತ್ತೇಹೇ. ಅಸಂಭವಸ್ತು ಸತಃ ಅನುಪಪತ್ತೆ. ಸತ್ ಅಂದರೆ ಪರಮಾತ್ಮ, ಸತಿಥಿ ಬ್ರಹ್ಮ. ಅವನಿಗೆ ಅಸಂಭವ. ಏನು ಅಸಂಭವ? ಈ ಅರ್ಥ ಮಾಡಕ್ಕೆ ಹೋಗಬಾರ್ದು. ಹುಟ್ಟಿದ ನಿತ್ಯನೂ ಹೌದು, ಅನಿತ್ಯನೂ ದೇವರಂತ ಮಾಡಕ್ಕೆ ಹೋಗಬಾರ್ದು. ಮೂಲ ರೂಪ ನಿತ್ಯ, ಅವತಾರ ಅನಿತ್ಯ, ಹೀಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ಯಾಕೆ? ಅಸಂಭವ, ಮಾಡಕ್ಕೆ ಬರೋದಿಲ್ಲ. ಅನುಪಪತ್ತೇ. ಎರಡು, ದೇವರಿಗೆ ಸೃಷ್ಟಿ ಇದೆಯಾ? ಅನುಪತ್ತಿ ಇಲ್ಲ. ಲಯ ಇದೆಯಾ? ಇಲ್ಲ. ಅಸ್ವಾತಂತ್ರ್ಯ ಇದೆಯಾ? ಇಲ್ಲ. ಎಲ್ಲದಕ್ಕೆ ಒಂದೇ ಉತ್ತರ. ಗೊತ್ತಾಯ್ತು? ಅಸಂಭವಸ್ತು ಸತಃ ಅನುಪಪತ್ತೇ. ಅಸದ್ವಾ ಇದಮಗ್ರೆ ಆಸೀತ್ ತಥೋ ವೈ ಸತಜಾಯತ ಅಸತಃ ಸತಜಾಯತ ಇತ್ಯಾದಿ ಶ್ರುತಿಭ್ಯ ಸತೋಪಿ ಉತ್ಪತ್ತಿ ರೀತಿ ಚೇನ್ನ. ಕೆಲವು ವಾಕ್ಯಗಳೇನಿವೆ, ಅಸತ್ಯದಿಂದ ಹುಟ್ಟಿತು ಅಂದರೆ ಪರಮಾತ್ಮ ಅಸತ್ಯದಿಂದ ಹುಟ್ಟುತ್ತಾ ಅಂತ ಅರ್ಥ ಆಗಿಬಿಡುತ್ತಾಗ. ಅರ್ಥ ಅಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಅಂದರೆ ಇಲ್ಲೂ ಹೇಗೆ ಬಂತೋ, ನಿತ್ಯ ಆಕಾಶ ನಿತ್ಯ ಅನ್ನೋ ವಾಕ್ಯಗಳೂ ಇವೆ, ಅನಿತ್ಯ ಅನ್ನೋ ವಾಕ್ಯಗಳೂ ಇವೆ. ವಾಯು ನಿತ್ಯ ಅನ್ನೋ ವಾಕ್ಯಗಳಿವೆ, ಅನಿತ್ಯ ಅನ್ನೋ ವಾಕ್ಯಗಳೂ ಇವೆ. ಸಂಶಯ ಬಂತು, ತೀರ್ಮಾನ ಮಾಡಿದರು. ಅದಕ್ಕೆ ಎಂಥ ನಿತ್ಯತ್ವ ಹೇಳಿದ್ರು ಕೂಡ ಒಂದು ರೀತಿ ಹುಟ್ಟು ಅಂತ ಹೇಳಿಬಿಟ್ಟು. ಆದರೆ ದೇವ್ರ ಬಗ್ಗೆ ಮಾತ್ರ ಏನು ಮಾಡಬಾರ್ದು, ಆ ರೀತಿ ಹೇಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಅಂಥವಾಗಿ ದೇವ್ರ ಬಗ್ಗೆನೂ ಸಿಗುತ್ತೆ. ಆಶ್ಚರ್ಯ ಅಂದರೆ ಕೃಷ್ಣ ಹುಟ್ಟಿದ, ಆ ರೀತಿ ಬರೋದಿಲ್ಲ. ಅದಕ್ಕೆ ಉತ್ತರ ಈ ರೀತಿ ಅರ್ಥ ಮಾಡಬಾರ್ದು. ಯಾತಕ್ಕೆ? ದೇವ್ರ ಕೇಸೇ ಬೇರೆ. ತತಃ ತುಶಬ್ದೇನ ಮುಕ್ತವ್ಯ ಮುಕ್ತ ವ್ಯವಸ್ಥಾ ಅಪಾಕರೋದು. ಮೇನ್ ಹೇಳಿದ ವ್ಯವಸ್ಥೆ ಅಂತ ತೆಗೆದಾಕಿ. ಮೇನ್ ಹೇಳಿದ ವ್ಯವಸ್ಥೆ ಏನು? ಒಂದೃಷ್ಟಿಯಿಂದ ನಿತ್ಯ, ಒಂದಷ್ಟು ಅನಿತ್ಯ, ಈ ರೀತಿ ಹೇಳಬಾರ್ದು. ದೇವ್ರ ಬಗ್ಗೆ ಒಂದೃಷ್ಟಿ ಅಂತ ಇಟ್ಕೊಳ್ಳೋಕೆ ಹೋಗಬಾರ್ದು. ಒಂದೇ ದೃಷ್ಟಿ. ಏನದು? ನಿತ್ಯ ನಿತ್ಯನೇ ಹೊರತು ಇನ್ಯಾವ ರೀತಿ ಗೌಣ ಮಾಡಬಾರ್ದು. ಉಳಿದವ್ರಿಗೆಲ್ಲ ಗೌಣ ಮಾಡಬೇಕು. ಮಹಾಲಕ್ಷ್ಮಿಯಿಂದ ಹಿಡಿದು ವೇದಗಳಿಂದ ಹಿಡಿದು ನಿತ್ಯತ್ವ ಎಷ್ಟೇ ಹೇಳಿದ್ರು ಕೂಡ ಏನು ಹೇಳಬೇಕಲ್ಲಿ? ಒಂದು ಅನಿತ್ಯತ್ವ ಇದೆ ಅದರಲ್ಲಿ. ಗೊತ್ತಾ? ದೇವರಲ್ಲಿ ಏನನ್ನೂ ಹೇಳಬಾರ್ದು. ಇದು ಬಹಳ ಮುಖ್ಯ. ನಹಿ ಅಸತಃ ಸದುತ್ಪದ್ಯತೆ. ಮತ್ತೆ ಕಾಂಟ್ರಡಿಕ್ಟರಿ. ಅಸತ್ಯ ಸತ್ತೊಟ್ಟ ಚಾನ್ಸೇ ಇಲ್ಲ. ಫಸ್ಟ್ ಅಸಂಭವ. ಅದೃಷ್ಟತ್ವಾದ ಅನುಪಪತ್ತೆ. ಅನುಪಪತ್ತಿ ಎಲ್ಲೂ ಕಂಡಿದ್ದು ಏನಾಗ್ತಿತ್ತು? ನಾಸತೋ ದುಷ್ಟತ್ವ. ನೀವೇನು ಹೇಳಿದಿರಿ? ಚೇತನವಲ್ಲದ್ದು ಕೆಲಸ ಮಾಡುತ್ತೆ ಅಂತ ಹೇಳಿ ತೋರಿಸಿ ಆಗಿದೆ. ಸಾಂಖ್ಯದ ಪ್ರಕೃತಿ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ, ತೋರಿಸಪ್ಪ ಒಂದು ಕಡೆಗೆ. ಎಲ್ಲೂ ತೋರಿಸ್ದೆ ಆಗುತ್ತೆ ಅನ್ನೇನರ್ಥ? ತೋರಿಸ್ದೆ, ಇರುವೆ ತೋರಿಸ್ದೆ. ಗೊತ್ತಾಯ್ತಾ? ಅಕ್ಕಿ ಹೋಗ್ತಾ ಇದೆ, ಅಕ್ಕಿ ಕಾಳು ನೋಡಿದ್ರೆ ಅಂತ ಅಲ್ಲ, ನೋಡಲ್ಲಿ ಜೊತೆಗಿದೆ ಪಿಪಿಲಿ. ನೀನು ತೋರಿಸಿದ್ರಲ್ಲೇ ಏನಿದೆ? ನೀನು ತೋರಿಸಿ ದೃಷ್ಟಾಂತದಲ್ಲೇ ಉತ್ತರ ಇದೆ. ಆದ್ದರಿಂದ ನಿಲ್ಲಿಸೋದು. ಅಸತ್ಯ ಸತ್ಯ ಎಲ್ಲಿ ಹುಟ್ಟುತ್ತೆ? ಸಾಧ್ಯ ಇಲ್ಲ. ಸತ್ತಿಂದ ಅಸತ್ ಹುಟ್ಟಬಹುದು. ಅಸತ್ ಅಂದರೆ ಅಮೂರ್ತ ಪದಾರ್ಥ, ಅದು ಹೇಳಿದ್ದಾರೆ ಹೀಗಾಗಿ. ತದ್ವಾ ಏತದ್ ಬ್ರಹ್ಮ ಆಹುಹು ಬೃಹತಿ ಬ್ರಹ್ಮಯತಿ ಚ ಇತಿ ಹೇಳಲಿಲ್ಲ. ಚಾತುರ್ಮಾಸದಲ್ಲಿ ಹಾಲು ಅಂತ ಹೇಳಿದರೆ ಗೌಣಾರ್ಥ ಮಾಡಬೇಕು. ಯಾಕೆ? ಇದು ಅಸಂಭವ. ನಿಜವಾದ ಹಾಲು ಹಾಕ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಹೇಳಬೇಕು. ದೇವ್ರ ಪ್ರಶ್ನೆ ಇಲ್ಲ. ಆಗ ಬೇರೆ ದಿವಸದಲ್ಲಿ ಹಾಲು ಹಾಕೋದು ಹೈಸಿಟ್ಟು ಬರುತ್ತೆ. ಹಾಲು ಕೇಳಿ ಏನು ಹಾಕಿದೆ? ಚಾತುರ್ಮಾಸದಲ್ಲಿ ಹಾಕಿದ್ದಲ್ಲ ಅಂತ ಕೇಳಿದರೆ ಅಲ್ಲೊಂದು ಕಾರಣ ಇತ್ತು ಹಾಕೋದಕ್ಕೆ. ಕಾರಣ ಇಲ್ಲ. ಈಗ ಅಸಂಭವ. ಏನು ಹೇಳಬೇಕು? ಹಾಲು ಅಂದರೆ ಹಾಲೇ ಕೊಡಬೇಕೆ ಹೊರತು ಅದು ಹಸಿರು ಹಾಲೇ ಕೊಡಬೇಕು, ದೇಶಿ ಅವೆಲ್ಲ ಎಲ್ಲ ಅಂಡರ್ಸ್ಟುಡ್. ಇಲ್ಲಿ ಮಾತ್ರ ಆ ಕಾಯಿ ಹಾಲು ಎರಡೂ ಶುರುವಾಗತ್ತೆ. ನಹಿ ಅಸತಃ ಸದುತ್ಪದ್ಯತೆ ಅದೃಷ್ಟತ್ವಾದ ಅನುಪಪತ್ತೇ. ಎಲ್ಲೂ ಕಂಡಿಲ್ಲ, ಕಾಣೋ ಚಾನ್ಸಸ್ಸೂ ಇಲ್ಲ. ಇನ್ನು ಆಮೇಲೆ ಕಾಣ್ಬೋದು ಅಂತ ಹೇಳಬೇಡ. ಬಂಜೆಯ ಮಗ ಇಲ್ಲ, ಒಂದು ಕಾಲಕ್ಕೆ ಇರ್ಬೋದು ಅಂತ ಕೇಳಿದರೆ ಸಾಧ್ಯ ಇಲ್ಲ. ಬಂಜೆ ಆಗೋದಿಲ್ಲ. ಮಗ ಬೆಳ್ತಾ ನನ್ನ ಮಗ ಅಂತ ಬಂಜೆ ಹೇಳ್ತಾಳೆ ಅಂದರೆ ಇಂಪಾಸಿಬಲ್. ಬಂಜೆ ಆಗೋದಿಲ್ಲ ಅವಳು. ತದ್ವಾ ಏತದ್ ಅಸದಾಹುಹು ತದ್ವಾ ಏತದ್ ಬ್ರಹ್ಮ ಆಹುಹು ಬೃಹತಿ ಬೃಹಯತಿ. ನೋಡಿ, ಬ್ರಹ್ಮ 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 ವಿವರ್ಧನ ವಿಷ್ಣು ಸಹಸ್ರನಾಮ. ಅದಕ್ಕೆ ವ್ಯಾಖ್ಯಾನ ಭಾಷ್ಯ.
ತದ್ವಾ ಏತತ್ ಬ್ರಹ್ಮ ಆಹುಹು ಬೃಹತಿ ಬ್ರಹ್ಮಯತಿ ಚ ಇತಿ. ಪೂರ್ಣನಾಗಿದ್ದಾನೆ, ಉಳಿದವನು ಪೂರ್ಣ ಮಾಡ್ತಾನೆ ಯಥೋಚಿತವಾಗಿ. ಜೀವರಿಗೆ ಪೂರ್ಣತ್ವನೂ ಇಲ್ಲ, ಇರೋದನ್ನು ತಾವು ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ, ದೇವರು ಎರಡನ್ನೂ ಮಾಡ್ತಾನೆ. ತದ್ವಾ ಏತದ್ ಅಸದಾಹುಹು ನಹಿ ಆಸಾದಯತಿ ಕಶ್ಚನ. ದೇವರಿಗೆ ಅಸತ್ತು ಅಂತ ಹೇಳಿದರೆ ಇಲ್ಲದವನು ಅಂತ ಅರ್ಥ ಅಲ್ಲ, ಯಾರನ್ನು ಇಲ್ಲದವನು ಅಂತ ಅರ್ಥ. ಯಾರನ್ನು ಅವಲಂಬಿಸದೇ ಇರುವವರು ಏನಂತ ಕರೀತಾರೆ? ಅಸತ್ ಅಂತ ಕರೆದಿದ್ದಾರೆ ಹೊರತು ಬೇರೆ ಅಲ್ಲ. ವಿಷ್ಣು ಸಹಸ್ರ ಸದಸತ್ವದ ವಿಷ್ಣು ಸಹಸ್ರದಲ್ಲೇ ಇದೆ. ತದ್ವಾ ಏತತ್ ಪರಮಾಹು ಪರತೋ ಹಿ ತದುದೀಕ್ಷ್ಯತೆ ಇತಿ ಶ್ರುತೇ ಅಸಚ್ಛಬ್ದೋ ಬ್ರಹ್ಮವಾಚಿ. ಇಲ್ಲಿ ಅಸತ್ತಿನಿಂದ ಸತ್ತು ಹುಟ್ಟಿದ್ರು ಅಂತ ಕೇಳಿದರೆ ಅಸತ್ತು ಅಂದರೆ ಪರಮಾತ್ಮನಿಂದ ಪರಮಾತ್ಮ ವ್ಯಕ್ತನಾದ ಅಂತ ಹೇಳಬೇಕೆ ಹೊರತು ಬೇರೆ ಅಲ್ಲ. ಅಂದರೆ ಇಲ್ಲವ್ರು ಏನಾದ್ರು ಸತ್ತು ಅಂದರೆ ಬ್ರಹ್ಮ, ಅವನಿಗೆ ಕಾರಣವಾಗಿದ್ದು ಅಸತ್ತು. ಈ ರೀತಿ ಕಥೆ ಶುರು ಮಾಡಬೇಕಾಗ್ತದೆ. ಅದು ಇಂಪಾಸಿಬಲ್. ಅದು ಅಸತ್ ಸತ್ಯ ಹೇಗೆ ಹುಟ್ಟುತ್ತೆ? ಅದಕ್ಕೆ ಸೈನ್ಸ್ ಅದನ್ನೇ ಸಪೋರ್ಟ್ ಮಾಡಿದ್ದು. ಏನಂತ? ಪ್ರತಿಯೊಂದು ಯಾವುದೇ ವಸ್ತು ಕೂಡ ಏನಾಗೋದಿಲ್ಲ, ಸಮಥಿಂಗ್ ಕ್ಯಾನಾಟ್ ಕಮ್ ಔಟ್ ಆಫ್ ನಥಿಂಗ್. ಅದು ಇದು ಸೇಮ್ ಅದೇ ಹೇಳಿ. ಅದೇ ರೀತಿ ಸಮಥಿಂಗ್ ಕ್ಯಾನಾಟ್ ಬಿಕಮ್ ನಥಿಂಗ್. ನಥಿಂಗ್ ಆಗೋದಿಲ್ಲ, ನಥಿಂಗಿಂದ ಬರೋದಿಲ್ಲ. ಅದಕ್ಕೆ ದುಷ್ಟ ಎಂಬ ಪದಕ್ಕೆ ಎಲ್ಲರೂ ಒಪ್ಪಿರೋದು ಅಂತ. ಪ್ರತಿಯೊಬ್ಬ ಜ್ಞಾನಿಯೇ ಒಪ್ಪಿರೋದು. ನೀವು ಒಪ್ಪಿಲ್ಲ ಅಂದರೆ ಜ್ಞಾನಿ ಅಲ್ಲ ಅಂತ ಅರ್ಥ. ಅಷ್ಟೇ ವಿದ್ಯೆ ಸ್ಪೆಷಲ್ ಆಗಿ ಕೊಡಬೇಕಾಗಿಲ್ಲ. ದೇವಾನಾಂ ಪೂರ್ವೇ ಯುಗೆ ಅಸತಃ ಸತಜಾಯತ ಇತಿ ಬ್ರಹ್ಮವ ಅಸತ್ ಸದ್ವಾವ ಪ್ರಾಣ ಪ್ರಾಣಂ ಪ್ರಾಣೋ ವಾವ ಮಹಾನ್ ಸಹ ಭೋಜೋ ಬಲಮಿತ್ಯಾಚಕ್ಷತೆ ಇತಿ ಚ ಪೈಂಗಿಶ್ರುತಿ. ಅದಕ್ಕೆಲ್ಲ ಕೇಸುಗಳ ಅರ್ಥ ಹೇಳ್ತಾ ಹೋಗ್ತಾರೆ, ವಿಷಯ ಬಂದಿಲ್ಲ. ತ್ವಂ ದೇವ ಶಕ್ತ್ಯಾಂ ಗುಣಕರ್ಮ ಯೋನೋ ಭಾಗವತ ಯೋನೋ ರೇತಸ್ತ್ವಜಾಯಾಂ ಕವಿರಾದದೇಜಃ ತಥೋ ವಯಂ ಸತ್ಪ್ರಮುಖ ಯದರ್ಥೇ ಬಭೂವಿಮ ಆತ್ಮನ್ ಕರವಾಮ ಕಿಂತೆ ಇತಿ ಭಾಗವತೆ. ಹುಡುಗರೆಲ್ಲ ದೇವರಿಂದ ಹುಟ್ಟಿದವರು ತಾವು ಐಡೆಂಟಿಫೈ ಮಾಡ್ಕೋತಾ ಇದ್ದಾರೆ. ಇವಿಂದ ಹುಟ್ಟಿದವರು ನಾವೆಲ್ಲ ಕೂಡ ಏನು ಸೇವೆ ಮಾಡಬೇಕು ಹೇಳು ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಅಂದರೆ ದೇವರು ಹುಟ್ಟಿಸೋ ಇನ್ನೊಬ್ಬನಿಲ್ಲ, ಎಲ್ಲ ದೇವತೆಗಳು ಒಟ್ಟಾಗಿ ಸ್ತೋತ್ರ ಮಾಡ್ತಾರೆ. ನಾವೆಲ್ಲ ನಿನ್ನಿಂದ ಹುಟ್ಟಿದವರು, ಇನ್ನೊಬ್ಬನಿಲ್ಲೇ ಇಲ್ಲ, ಕ್ಯಾಂಡಿಡೇಟೇ ಇಲ್ಲ. ಏನು ಮಾಡಬೇಕಾಗ? ದೇವರಿಗೆ ಹುಟ್ಟನ್ನು ಒಪ್ಪ ಚಾನ್ಸಸ್ಸೇ ಇಲ್ಲ. ಅಂದರೆ ಅದು ಶ್ರುತಿ ವಾಕ್ಯ, ಇದು ಭಾಗವತ ವಾಕ್ಯ. ಪೈಂಗಿ ಶ್ರುತಿ ಮಾತಿನಲ್ಲಿ ಏನು ಸಾಮಾನ್ಯವಾಗಿ ಸ್ಪಷ್ಟೀಕರಣ ಬೇಕಿತ್ತು ಭಾಗವತ ಕೊಡ್ತದೆ. ಅದೇ ಇತಿಹಾಸ ಪುರಾಣಗಳಲ್ಲಿ ಶ್ರುತಿನ ಅರ್ಥ ಮಾಡ್ಕೋಬೇಕು. ಅಜಾಯಮಾನೋ ಬಹುಧಾ ವಿಜಾಯತ. ಮಾಡಲೇಬೇಕು, ಮಾಡಬಹುದಲ್ಲ, ಮಾಡಲೇಬೇಕು. ಅಸತ್ತಿಗೆ ಏನಂತ ಹೇಳಬೇಕು? ಇನ್ನೊಬ್ಬ ಅಂಥ ಗುಣಪೂರ್ಣನಿಲ್ಲ. ಒಬ್ಬರಿದ್ದಾರೆ, ಇನ್ನೊಂದು ಅಂಗಡಿ ಹೋಗ್ತೀವಿ, ಸಿಗುತ್ತೆ. ಒಂದೇ ಕಡೆ ಸಿಕ್ಕರೆ ಇನ್ನೊಂದಿಲ್ಲ. ಇವನು ಸತ್ತು, ಇಂಥ ಸತ್ತು ಇನ್ನೊಂದಿಲ್ಲ ಅಷ್ಟೇ. ಆ ಶಬ್ದಕ್ಕೆ ಅತಿಶಯ ಅಂತ ಅರ್ಥ ಇದೆ. ಅತಿಶಯೇನ ಸತ್ತವನು ನಿತ್ಯೋ ನಿತ್ಯಾನ. ಗೊತ್ತಾಯ್ತಾ? ಸತ್ತಿಗೂ ಸತ್ತಾಗಿರೋ. ದೇವಾನಾಂ ಪೂರ್ವೇ ಯುಗೆ ಅಸತಃ ಸತಜಾಯತ ಇತಿ ಬ್ರಹ್ಮವ ಅಸತ್ ಸದ್ವಾವ ಪ್ರಾಣ. ಅಸತ್ತಿನಿಂದ ಸತ್ತುಟ್ಟಿಸುತ್ತ ವಾಕ್ಯದಲ್ಲಿ ಏನು ಮಾಡಬೇಕು ಅಂದರೆ, ಅಸತ್ ಅಂದರೆ ಪರಮಾತ್ಮ, ಸತ್ ಅಂದರೆ ಪ್ರಾಣ, ಪ್ರಾಣಾದ್ವಾಯುರಜಾಯತ ಅಂತ ಅರ್ಥ. ಅಷ್ಟೇ ಹೊರತು ಬೇರೆ ಅಲ್ಲ. ಎಷ್ಟು ಪುರುಷ ಸೂಕ್ತದ ಅರ್ಥ ಬಂತಾಗ ತಿಳಿತಾ? ಇತಿ ಚ ಪೈಂಗಿ ಶ್ರುತಿ. ತಥೋ ವಯಂ ಸತ್ಪ್ರಮುಖ. ಸತ್ ಅಂದರೆ ಪ್ರಾಣದೇವರು. ಪ್ರಾಣದೇವರಿಂದ ಪ್ರಾರಂಭ ಮಾಡಿ ಎಲ್ಲ ನಿನ್ನಿಂದ ಹುಟ್ಟಿದವರೇ ಹೊರತು ಬೇರೆಯವರಲ್ಲ. ಭಾಗವತ ಕರೆಕ್ಟಾಗಿ ಮ್ಯಾಚ್ ಆಯಿತು ಅದಕ್ಕೆ ಅರ್ಥ. ಅಜಾಯಮಾನೋ ಬಹುಧಾ ಬೀಜ. ಇದೆಲ್ಲ ಸುಮ್ಮನೆ ಓದ್ತಾ ಹೋದರೆ ಅದು ಪೂರ್ಣ ಪ್ರಜ್ಞತ ಗೊತ್ತಾಗುತ್ತೆ. ಪಟ 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 ಹೇಳ್ತಾ ಹೋಗ್ತಾರೆ. ಅದೇನು ಬರೆದಿದ್ದು ಹಾಗೆ ಬಂದಿದ್ದವರು. ದೊಡ್ಡ ಬದ್ದರು ಅಪ್ಪಡೆ ಬಂದರು, ಕುರಿತು ಬರೆದು ಹಾಕ್ಬಿಟ್ರು. ಪ್ರಿಪೇರ್ ಆಗಿಲ್ಲ ಊಟಕ್ಕೆ ವಿದ್ಯುತ್ ಹೇಳಕ್ಕೆ ಬರೋದು, ಪ್ರಿಪೇರ್ ಆಗಿಲ್ಲ ಅಂತ ಹೇಳ್ತಾರೆ ಎಷ್ಟೊತ್ತಲ್ಲ. ಅಂತ ಹೊತ್ತಿರಲ್ಲಿ ಬರೆದಾಯಿತು. ಗುರುಸೂತ್ರ ಭಾಷ್ಯ ಅವಿಲಂಬಿತಂ ರಜೆ. ಅದಕ್ಕೆ ಅವಿಲಂಬಿತವಾಗಿ ಬರೆದ್ರು. ಅಲ್ಲಿ ಬಂದ ತಕ್ಷಣ ಬರೆದಿದ್ದು ಎಷ್ಟು ವಿಷಯಗಳವೆಲ್ಲ. ಯಾವ ಪುರಾಣ ಎಷ್ಟಿದು, ಯಾರು ಎದುರಿಗಿದ್ರು ಡಿಕ್ಟೇಟ್ ಮಾಡೋಕ್ಕಾಗಲ್ಲ, ನೋಡ್ಕೊಂಡು ಮಾಡ್ಲಿಕ್ಕೆ ಕೂಡ ಆಗಲ್ಲ. ಅವನು ಫಸ್ಟ್ ಟೈಮ್ ಜಾಯಿನ್ ಆಗ್ಬೇಕು ಅವೆಲ್ಲ ಕೂಡ. ಅದಕ್ಕೆ ಅಂದರೆ ಯಾವುದೇ ವಿಷಯನ ಯಾವ ಸಂದರ್ಭದಲ್ಲಿ ಮಾಡಿದ್ರು ಅಂಬೋದು ಅವ್ರ ಮಹತ್ವಕ್ಕೆ ಕಾರಣ ಆಗುತ್ತೆ. ಬದುರಿಯಲ್ಲಿ 26 ಅಡುಗೆ ಮಾಡಿಸ್ತಾರೆ ಅಂದರೆ ಅದು ಸೂಪರ್. ಇಲ್ಲಿ ಮಾಡ್ತಾರೆ, ಏನು ಬಿಡಿ ಯಾರು ಮಾಡ್ತಾರಂತೆ. ಅಲ್ಲಿ ಒಂದು ಮಾಡೋದೇ ಕಷ್ಟ. ಅದು ಆ ಬದುರಿಯಲ್ಲಿ ಮಾಡಿದ್ರು ಅಂಬೋದು ಮುಖ್ಯ. ಅದು ದಾಸ್ಯಪಾರಣೆ ಮಾಡಿದ್ರು ಅದು ಬೇರೆ. 2 ಏಕಾಶಿ ಮಾಡಿದ್ರು ಅಂದರೆ ಇದು ಸೂಪರ್. ಉಳಿದವ್ರಿಗೆ ಅಡುಗೆ ಮಾಡ್ಬೋದು, ವ್ಯವಸ್ಥೆ ಮಾಡ್ಬೇಕು. ಇವತ್ತಾನೆ ವ್ಯವಸ್ಥೆ ಮಾಡೋದು. ಕ್ರೆಡಿಟ್ ಯಾರಿಗೆ ಹೋಗುತ್ತಾಗೋದು? ಮಾಡಿದವ್ರಿಗೆ ಹೋಗೋದಿಲ್ಲ, ಮಾಡಿಸಿದವರಿಗೆ ಹೋಗೋದು. ಇದೆಲ್ಲ ಯೋಚನೆ ಮಾಡಿ ವಿಮರ್ಶೆ. ಅದು ಕಣ್ಣು ಮುಚ್ಚಿಕೊಂಡು ಎಲ್ಲದಕ್ಕೂ ಒಂದೇ ಲೆಕ್ಕ ಹಾಕಿದರೆ ತಪ್ಪಾಗಿಬಿಡೋದು. ಇದು ಹೇಳಿದ್ನೆಲ್ಲ ಚಿನ್ನ ತಗೋಬೇಕಾಗಿತ್ತು. ದೊಡ್ಡ 2 ತಂದ, ತುಲಾಭಾರದಿಂದ ತಂದ ಚಿನ್ನ ತೊಟ್ಟ ಹೊಡೆದ್ರೆ ಗುಡಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಸಾಧ್ಯ ಇದೆಯಾ ಅದು?
ಅದಕ್ಕೆ ಆ ರೀತಿ ಮಾಡಿ ಚಿನ್ನ ಇದು ಸುವರ್ಣ, ಇದನ್ನು ಯಾವುದ್ರಲ್ಲಿ ತೂಕ ಮಾಡಬಾರ್ದು, ಈ ಕಾವ್ಯದ ವಿಮರ್ಶೆ ಹಾಕಬಾರ್ದಲ್ಲ. ಕಾವ್ಯದ ವಿಮರ್ಶೆ ಮಾಡಿದ್ರೆ ಮೂರ್ಖ ಅಂತ ಕರೀತಾರೆ, ಮಾಡಲಿಕ್ಕೆ ಹೋಗಬಾರ್ದು. ಚಿನ್ನ ತಂದಿದೆ ನೋಡ್ತಿಲ್ಲ, ಇಲ್ಲೇ ತೋರಿಸೋದು ಹೀಗೆ ನೋಡ್ತಾ ಇದ್ದಾರೆ, ಬಂದೇ ಇಲ್ಲವಲ್ಲ ಚಿನ್ನ ಇಲ್ಲಿ, ಆ ರೀತಿ ಕಾಣಿಸುತ್ತಾ ಚಿನ್ನ? ಈ ಕಾರು ಬರ್ತಂದ್ರೆ ಜೋಬಲ್ಲಿ ಇಟ್ಕೊಂಡು ಬರ್ತಾನ, ಇದು ಸುವರ್ಣ ಜೋಬಲ್ಲಿ ಇಟ್ಕೊಂಡು ಬರ್ತಾರೆ, ಕಾರಲ್ಲಿ ಇಟ್ಕೊಂಡು ಬರೋಕ್ಕಾಗತ್ತಾ? ಅದಕ್ಕೆ ಕಾಮನ್ ಸೆನ್ಸ್ ಬೇಕಾದ್ರೆ. ಇವರೆಲ್ಲ ತಮ್ಮಲ್ಲಿ ಅವ್ರು ಏನು ಮಾಡಿರೋ ಶಾಸ್ತ್ರವನ್ನು ತಮ್ಮ ನಾಲೆಡ್ಜ್ ತಕ್ಕಂತೆ ಕಡಿಮೆ ಮಾಡ್ತಾ ಬಂದರು. ಹಾಗಿದ್ರೆ ಎಲ್ಲ 1ನೇ ಕ್ಲಾಸಿಗೆ ಕೂಡಿಸ್ಬಿಟ್ರೆ ಮುಂದಕ್ಕೆ ಹೋಗೋದು ಯಾವಾಗ ಅವನು? 2ನೇ ಕ್ಲಾಸ್ಗೆ ಹೋಗಿ ಮೇಲಕ್ಕೆ ಹೋಗ್ತಾ ಬರಬೇಕು ಅವನು. ಆಗ ನಾಲೆಡ್ಜ್ ಎಷ್ಟು ಇಂಪ್ರೂವ್ ಆಗಿರುತ್ತೆ. ಅದು ಜ್ಞಾನ ವಿಕಾಸ ಆಗಬೇಕಾದ್ರೆ ಕಡಿಮೆಯಿಂದ ಹೆಚ್ಚಾಗಬೇಕು, ಹೆಚ್ಚನ್ನು ಕಡಿಮೆ ತರಬಾರ್ದು ವಾಪಸ್ಸು. ನಮ್ಗೆ ಗೊತ್ತಾಗೋದು ಏನು ಮಾಡಬೇಕಾಗ, ಗೊತ್ತಿಲ್ಲ ಅನ್ಬೇಕು ಅಂತ ಎಳ್ಕೊಂಬರ್ಬಾರ್ದು. ಆ ರೀತಿ ಮಾಡ್ತಾ ಬಂದರು ಇವರು. ಮಾಡಿ ಮಾಡಿ ಕಾಮನ್ ಆಗೋದು ಕೊನೆಗೆ. ಇವರು ಅರ್ಥ ಮಾಡೋದು ಈ ರೀತಿ ಮಾಡೋ ಸ್ಥಿತಿ ಬಂದ್ಬಿಟ್ಟು ಆಚಾರ್ಯ ಎಲ್ಲ ಸರಿ ಮಾಡ್ತಿದ್ದಾರೆ. ಅದು ಬಿಡ್ದೋರಿಗೆ ಸಾಧ್ಯ ಇಲ್ಲ ಅಂತ ಕಳಿಸಿದರು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ. ಸರ್ವಜ್ಞ ಮತ್ತು ಅವಿಲಂಬೇನ ಮಾಡಬೇಕು, ಇನ್ನೊಬ್ಬರಿಲ್ಲ, ಅದಕ್ಕೆ ನೀವೇ ಮಾಡಬೇಕು. ತ್ವಂ ದೇವಶಕ್ತಿಯ ಗುಣಕರ್ಮ ಯೋನೋ ರೇತಸ್ತ್ವಜಾಯಾಂ ಕವಿರಾಧ ದೇಶ ತಥೋ ವಯಂ ಸತ್ಪ್ರಮುಖ ಯದರ್ಥೇ ಬಭೂವಿಮಾತ್ಮನ್ ಕರವಾಮ ಕಿಂತೆ ಇತಿ ಭಾಗವತೆ. ಅಜಾಯಮಾನೋ ಬಹುಧಾ ವಿಜಾಯತ ಇತಿ ಚ. ದೇವರು ಎಷ್ಟೋ ಸತ್ತು ಹುಟ್ಟುತ್ತಾನೆ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ಹೌದು, ಅಜಾಯಮಾನ ಏವ ವಿಜಾಯತ, ಹುಟ್ಟದೇನೆ ಹುಟ್ಟಿದವನು, ನಿಜವಾದ ಹುಟ್ಟಿಲ್ಲ, ಹುಟ್ಟಿದಂತೆ ಕಂಡವನು ಅಂತ ಅರ್ಥ. ಅದಕ್ಕೆ ಅರ್ಥ ಇಲ್ಲಿ ಬಂತು ಕೊಟೇಶನ್. ಮತ್ತೆ ಪ್ರತ್ಯಕ್ಷತ್ವಂ ಹರೇರ್ ಜನ್ಮ ನ ವಿಕಾರ ಕಥಂಚನ. ಪ್ರತ್ಯಕ್ಷತ್ವ ನೋಡಿ, ಮೋಡ ಆಗಿದೆ, ಸೂರ್ಯ ಕಾಣೋದಿಲ್ಲ. ಸೂರ್ಯ ಬಂದ, ಅಯ್ಯೋ ಸೂರ್ಯ 10 ಗಂಟೆಗೆ ಹುಟ್ಟಿಬಿಟ್ಟ ಅಂತ ಯಾರು ಕೇಳ್ತಾರ? ಹುಟ್ಟಿ ಆಗಿಬಿಟ್ಟಿದೆ ಅಲ್ಲಿ. ಇಷ್ಟೊತ್ತು ಈಗ ಕಂಡ, ಇಷ್ಟೊತ್ತು ಕಂಡಿದ್ದಿಲ್ಲ, ಈಗ ಕಂಡ ಅಷ್ಟೇ ಹೊರತು ಎಷ್ಟು ದಿವಸ ಕಾಣಲೇ ಇಲ್ಲ, ಒಂದು ದಿವಸ ಆದರೂ ಕೂಡ ಸೂರ್ಯನ ಬೆಳಕೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಾಮನ್ ಸೆನ್ಸ್ ಗೊತ್ತಾಗುತ್ತೆ. ವಿಕಾರ ಕಥ ನ ವಿಕಾರ ಪ್ರತ್ಯಕ್ಷತ್ವಂ ಹರೇರ್ ಜನ್ಮ ನ ವಿಕಾರ ಕಥಂಚನ. ಯಾವುದ ದೃಷ್ಟಿಯಿಂದ ದೇವರು ಹುಟ್ಟು ಹೇಳೋದಕ್ಕೆ ಬರೋದಿಲ್ಲ. ಪುರುಷ ಪ್ರಕೃತಿ ಕಾಲೋ ಮಹಾನ್ ಇತ್ಯಾದಿ ಶುಕ್ರಮಾತ್ ವಿಕಾರ ಏವ ಜನನಂ ಪುರುಷೇ ತದ್ವಿಶೇಷಣಂ ಅಷ್ಟೇ. ಪುರುಷ ಪ್ರಕೃತಿ ಕಾಲ, ಪುರುಷ ಅಂದರೆ ಜೀವ ಪ್ರಕೃತಿ ಕಾಲ ಮಹಾನ್ ಇತ್ಯಾದಿಗಳಲ್ಲಿ ಕ್ರಮವಾಗಿ ಒಂದು ವಿಕಾರದ ರೂಪ ಸೃಷ್ಟಿ ಇದೆ ಈಗ. ಆದರೆ ದೇವರಲ್ಲಿ ಮಾತ್ರ ಇಲ್ಲವೇ ಇಲ್ಲ. ಪರತಂತ್ರ ವಿಶೇಷೋ ಹಿ ವಿಕಾರ ಇತಿ ಕೀರ್ತಿತ ಇತಿ ಪಾದ್ಮೆ. ಪರತಂತ್ರವನ್ನು ಅದೇ ಪರಾಧೀನ ವಿಶೇಷಾವಾಪ್ತಿ ಅಂದ್ರುವಂತೆ, ಪರತಂತ್ರ ವಿಶೇಷ ಅಂದ್ರುವಂತೆ. ಪರತಂತ್ರ ವಿಶೇಷ, ತಂತ್ರ ಅಧೀನ, ಪರಾಧೀನ ವಿಶೇಷಾವಾಪ್ತಿ ಅಂತ ಅರ್ಥ. ಮಹಾನ್ ಪರಮಾತ್ಮನ ಹಾಗೆ ಹೇಳಬಾರದು. ಪರಾಧೀನ ವಿಶೇಷಾಪ್ತಿನೂ ಪರಮಾತ್ಮನಿಗಿಲ್ಲ. ಯಾತಕ್ಕೆ? ಎಂದು ಪರಾಧೀನ ಆಗೇ ಇಲ್ಲ ಅದು. ಆದ್ದರಿಂದ ಅವಿಕಾರೋಪಿ ಭಗವಾನ್ ಸರ್ವಶಕ್ತಿತ್ವ ಹೇತುತಃ ವಿಕಾರ ಹೇತುಕಂ ಸರ್ವಂ ಕುರುತೆ ನಿರ್ವಿಕಾರವಾನ್. ಪರಮಾತ್ಮ ವಿಕಾರಗೊಳ್ಳದೇನೆ ವಿಕಾರಗೊಳ್ಳಬೇಕಾದ ವಸ್ತು ವಿಕಾರಗೊಳಿಸ್ತಾನೆ. ಹಾಲಿಗೆ ಹೆಪ್ಪಾಕಿದ್ರೆ ಇವನೇ ಮೊಸರಾಗ್ಬಿಟ್ರೆ ಗತಿ ಏನಾಗಬೇಕು? ಅವ್ನು ಮೊಸರಾಗತ್ತೆ, ಇವನಾಗಲಿಲ್ಲ. ಈ ರೀತಿ ಮಾಡೋದು ನಮಗೆ ಕಂಡಿದೆ ಈಗ. ಅದೇ ರೀತಿ ದೇವರು ಮಾಡ್ತಾನಾದ್ದರಿಂದ, ಸೃಷ್ಟಿ ಮಾಡ್ತಾನಾದ್ದರಿಂದ, ಸೃಷ್ಟಿ ವಿಕಾರ ಸ್ವರೂಪವಾದ್ದರಿಂದ ಅವನು ವಿಕಾರ ಹೊಂದಲಿ ಅಂದರೆ ಸಾಧ್ಯ ಇಲ್ಲ. ಅವಿಕಾರೋಪಿ ಭಗವಾನ್ ಸರ್ವಶಕ್ತಿತ್ವ ಹೇತುತಃ ಪರಶಕ್ತಿ ಅಜರಾಮರಣ ಸಕಲಾರ್ತಿಹರ ಪರಶಕ್ತಿರನಂತಗುಣ ಪರಮಃ. ವಿಕಾರ ಹೇತುಕಂ ಸರ್ವಂ ಕುರುತೆ ನಿರ್ವಿಕಾರವಾನ್. ವಿಕಾರ ಹೇತು ಎಲ್ಲವನ್ನೂ ಮಾಡುತ್ತೆ, ತಾನು ಮಾತ್ರ ವಿಕಾರಕ್ಕೊಳಗಾಗೋದಿಲ್ಲ. ಶಕ್ತಿ ಮತೋಶ್ಚಾಪಿ ನ ವಿಭಾಗ ಕಥಂಚನ ಅವಿಭನ್ನೋಪಿ ಸ್ವೇಚ್ಛಾದಿ ಭೇದೈರಿಪಿ ವಿಭಾವ್ಯತೆ. ಶಕ್ತಿ ಮತ್ತು ಶಕ್ತಿಮಾನ್ ಇವರಿಬ್ಬರಿಗೂ ಕೂಡ ವಿಭಾಗ ಭೇದ ಇಲ್ಲ. ದೇವರು ಶಕ್ತಿಗೂ ದೇವರಿಗೂ ಭೇದ, ಮತ್ತು ಗುಣಿಗಳಿಗೆ ವಿಭಾಗ ಇಲ್ಲ. ಅಭಿಭನ್ನಾಪಿ ಸ್ವೇಚ್ಛಾದಿ ಭೇದೈರಿಪಿ ವಿಭಾವ್ಯತೆ. ಆದರೆ ವಿಶೇಷ ಫಲದಿಂದಾಗಿ ದೇವರ ಇಚ್ಛೆಗೆಲ್ಲ ಮಾತಾಡ್ತೀವಿ ಅಷ್ಟೇ ಹೊರತು ಈ ರೀತಿ ಅಲ್ಲ. ಇದು ಬರೀಬೇಕಾದ್ರೆ ವಿಶೇಷ ಎಲ್ಲ ಸೇರಿಸ್ತಾರೆ. ಟೀಕಾರ ಬರೀಬೇಕಾದ್ರೆ ವಿಶೇಷ ಸೇರಿಸಿ ಬರೀತಾರೆ. ಅಲ್ಲಿಗೆ ಆ ವಿಷಯ ಮುಗಿತು. ಒಟ್ಟು ಏನು ಗಟ್ಟಿ ಒಂದು ಅಧಿಕರಣ ಪೂರ್ತಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ದೇವರಿಗೆ ಹುಟ್ಟು ಬದಲಾದ ಯಾವ ವಿಕಾರಗಳು ಇಲ್ಲ, ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈವರೆಗೂ ಇಲ್ಲ, ಹಾಗೆಲ್ಲ ಸೇರಿಸ್ಬಾರ್ದು. ಮತ್ತೆ ಇವತ್ತಿನವರೆಗೂ ಆಗಿಲ್ಲ, ಹಾಗೆಲ್ಲ ಹೇಳಾಗಿಲ್ಲ, ಎಂದೂ ಆಗೋ ಸಾಧ್ಯತೆಯೇ ಇಲ್ಲ. ಮೊದಲು ಅಸಂಭವ. ಯಾಕೆ? ಅನುಪಪತ್ತಿ ಆಗಲೇ ಸಾಧ್ಯತೆ ಇಲ್ಲ. ಆದ್ದರಿಂದಾಗಿ ಒಂದಾನೊಂದು ಕಾಲಕ್ಕೆ ಬಂಜೆ ಹೆರಬಹುದು. ಯಾವ ಕಾಲಕ್ಕೆ ಬಂಜೆ ಡೆಫಿನೇಷನ್ ಏನದು? ಎಂದೂ ಹೆರದೆ ಹೋದ ಮಾತ್ರ ಬಂಜೆ ಅನ್ಸೋದು. ಎಂದಾನೊಂದು ಕಾಲಕ್ಕೆ ಹೆರೋದು ಏನಾಗೋದಿಲ್ಲ, ಅಸತ್ತು. ಅತ್ಯಂತ ಅಸತ್ತು ಒಂದು ಕಾಲಕ್ಕೆ ಇರ್ಬೋದು ಅಂದರೆ ಹೋಯ್ತು ಅಲ್ಲಿಗೆ. ಅತ್ಯಂತ ಸತ್ತು ಯಾವ ಕಾಲಕ್ಕೆ ಇಲ್ಲ, ಆದ್ರಿಂದಲೇ ಅತ್ಯಂತ ಸತ್ತು. ಒಂದು ಕಾಲಕ್ಕೆ ಇರೋದಾದ್ರೆ ಡೆಫಿನೇಷನ್ನೇ ಹೋಗುತ್ತೆ, ಆದ್ದರಿಂದ ಹೇಳಬಾರದು.
ಕಾರಣತ್ವೇನ ಇತ್ತು, ಅದು ಮುಗೀತದು. ಸೊ ನಾಳೆ ಎಲ್ಲ ಮನಸ್ಸು ಗಟ್ಟಿ ಮನನ ಮಾಡ್ಕೊಂಬಂದ್ರೆ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಆಯಿತು. ದೇವರಿಗೆ ಯಾವ ಕಾಲಕ್ಕೂ ಏನಿಲ್ಲ, ಹುಟ್ಟು ಸಾವು ಮೊದಲ ವಿಕಾರಗಳಿರಲ್ಲ. ವಿಕಾರನೇ ಇಲ್ಲ ಅಂದಮೇಲೆ ಏನೇನೂ ಇಲ್ಲ ಅಂತ ಅರ್ಥ. ಈ ಅರ್ಥದಲ್ಲಿ ನಿರ್ಗುಣ, ನಿರ್ಗುಣ ಅಷ್ಟೇ, ಏನೂ ಅಲ್ಲ. ಇನ್ನೊಂದು ಅರ್ಥ ಇದೆ ನಿರ್ಗುಣ ಶಬ್ದಕ್ಕೆ. ಗುಣ ಅಂದರೆ ಗೌಣ. ಪರಮಾತ್ಮ ನಿರ್ಗುಣ, ಗೌಣ ಆಗೋದಿಲ್ಲ. ಯಾವುದೋ ಗುಣನೇ ಆಗಿರ್ತಾರೆ. ಗೌಣ ಚೀಫ್ ಒಬ್ಬನ ಗೌಣ ಆಗಾಗ್ತಾನೆ ಸರ್, ಏಕಮೇವ ಅದ್ವಿತೀಯ ಮಾತ್ರ ಗೌಣ ಆಗೋದೇ ಇಲ್ಲ. ಓಂ